ಒಂದು ಸೀಕ್ವೆಲ್ ಅಂತ ಬಂದಾಗ ಸ್ಟೋರಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ಬೇಕಂತ ಇಲ್ಲ. ಅಟ್ ಲೀಸ್ಟ್ ನಿಮ್ ಫಸ್ಟ್ ಪಾರ್ಟ್ ನ ಎಕ್ಸ್ಪೆಕ್ಟೇಷನ್ಸ್ ನ ಮುಟ್ಟೋ ತರ ಇರಬೇಕು. ಕಬ್ಜಾ ಸೀಕ್ವೆಲ್ ಅಂದ್ರೆ ನಮಗೆ ಯಾಕೆ ಹೈಪ್ ಇಲ್ಲ ಅಂದ್ರೆ ಅದರ ಫಸ್ಟ್ ಪಾರ್ಟೇ ಚೆನ್ನಾಗಿರ್ಲಿಲ್ಲ. ಆದ್ರೆ ಇಲ್ಲಿ ಈ ಎಂಪುರನ್ ನ ಫಸ್ಟ್ ಪಾರ್ಟ್ ಆದಂತಹ ಲೂಸಿಫರ್ ವಾಸ್ ರಿಯಲಿ ಗುಡ್. ಆಕ್ಟಿಂಗ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಪಾಲಿಟಿಕ್ಸ್ ನ ತೋರಿಸಿರೋ ರೀತಿ ಎಲ್ಲವೂ ಟಾಪ್ ನಾಚ್ ಆಗಿತ್ತು. ಆದ್ರೆ ಅದೇ ಸಿನಿಮಾದ ಸೀಕ್ವೆಲ್ ಅಂತ ಬಂದಾಗ ನೀವೆಷ್ಟೇ ಚೆನ್ನಾಗಿ ಆಕ್ಟಿಂಗ್ ಮಾಡಿ, ಎಷ್ಟೇ ಚೆನ್ನಾಗಿ ವಿಜುವಲ್ಸ್ ಇಟ್ಕೊಳ್ಳಿ, ಎಷ್ಟೇ ಗ್ರ್ಯಾಂಡ್ ಆಗಿ ತೋರಿಸಿ, ಆಸ್ ಅನ್ ಆಡಿಯನ್ಸು ನಮಗೆ ಸ್ಟೋರಿ ಮುಖ್ಯ ಆಗುತ್ತೆ. ಸ್ಕ್ರೀನ್ ಪ್ಲೇ ಲ್ಯಾಗ್ ಆಗಿದ್ರು ಕೂಡ ನಾವು ಅದನ್ನು ಒಪ್ಕೋತೀವಿ. ಫಾರ್ ಎಕ್ಸಾಂಪಲ್ ಭೈರತಿ ರಣಗಲ್ ಸ್ಕ್ರೀನ್ ಪ್ಲೇ ಲ್ಯಾಗೇ ಆಗಿತ್ತು, ಬಟ್ ವಿ ಲೈಕ್ ದ ಮೂವಿ ಬಿಕಾಸ್ ಸ್ಟೋರಿ ಚೆನ್ನಾಗಿತ್ತು ಅದರದ್ದು. ಸೊ ಲೂಸಿಫರ್ ಅಂತ ಒಂದು ದೊಡ್ಡ ಕ್ರಿಟಿಕಲಿ ಅಕ್ಲೇಮ್ಡ್ ಸಿನಿಮಾ ಸೀಕ್ವೆಲ್ ನೀವು ತೆಗೆದು ನಮಗೆ ಅದು ಫೋರ್ಸ್ಡ್ ಆಯ್ತಲ್ವಾ ಅಂತ ಅನ್ಸಿದ್ರೆ ವೇಸ್ಟ್ ಆಗತ್ತೆ ಅಲ್ವಾ. ಎನಿವೆ, ಈ ಸಿನಿಮಾ ಕಥೆ ಏನಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಹೇಗೆ ಕೇರಳ ಪಾಲಿಟಿಕ್ಸ್ ಅಲ್ಲಿ ಒಂದ್ ದೊಡ್ಡ ಅಲೆ ಎದ್ದು ಕೆಟ್ಟವ್ರ ಕೈಗೆ ಅಧಿಕಾರ ಹೋಗ್ತಾ ಇದೆ ಅಂತ ಇರಬೇಕಾದ್ರೆ ಸ್ಟೀಫನ್ ನಡುಂಪಳ್ಳಿ ಬಂದ್ಬಿಟ್ಟು ಕೇರಳ ಪಾಲಿಟಿಕ್ಸ್ ನ ಕಾಪಾಡಿ ಒಳ್ಳೆಯವ್ರ ಕೈಗೆ ಕೊಟ್ಟು ಹೋಗ್ತಾನೋ, ಅದೇ ತರ ಮತ್ತೆ ಅದೇ ಕೇರಳ ಪಾಲಿಟಿಕ್ಸ್ ಅಲ್ಲಿ ಏನೋ ಸಮಸ್ಯೆ ಬರುತ್ತೆ. ಅದಕ್ಕೆ ಮತ್ತೆ ಈ ಸ್ಟೀಫನ್ ನಡುಂಪಳ್ಳಿ ಬರ್ತಾನೆ. ಇವಾಗ ಏನಾಗುತ್ತೆ? ಸ್ಟೀಫನ್ ನಡುಂಪಳ್ಳಿ ಯಾರು, ಅಬ್ರಹಾಂ ಖುರೇಶಿ ಯಾರು, ಜಹೀದ್ ಮಸೂದ್ ಹಾಗೂ ಅಬ್ರಾಮ್ಗೆ ಇರೋ ಸಂಬಂಧ ಏನು ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ಈ ಸಿನಿಮಾ ನಾವು ನೋಡ್ಬೇಕಾಗುತ್ತೆ. ಇದರ ಪಾಸಿಟಿವ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಆಕ್ಟಿಂಗು ಲಿಟ್ರಲಿ ಪ್ರತಿಯೊಂದು ಕಾಸ್ಟ್ ಮೆಂಬರ್ ಕೂಡ ಚೆನ್ನಾಗೇ ಮಾಡಿದ್ದಾರೆ. ಟೆಕ್ನಿಕಲಿ ನೋಡೋದಾದ್ರೆ ಇಟ್ ವಾಸ್ ಟಾಪ್ ನಾಚ್. VFX ಅಲ್ಲಿ ಇಲ್ಲಿ ಆನ್ ಅಂಡ್ ಆಫ್ ಆಗಿರ್ಬೋದು, ಬಟ್ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಫಾರಿನ್ ಲೊಕೇಶನ್ಸ್ ತುಂಬಾ ಇದ್ದಿದ್ರಿಂದ ರಿಚ್ನೆಸ್ ಎದ್ದು ಕಾಣ್ತಾ ಇದೆ. ಆರ್ಟ್ ಡಿಪಾರ್ಟ್ಮೆಂಟ್ಗೆ, ಮ್ಯೂಸಿಕ್ ಡಿಪಾರ್ಟ್ಮೆಂಟ್ಗೆ, ಎಡಿಟಿಂಗ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಸ್ಟೋರಿ ಅಷ್ಟು ಚೆನ್ನಾಗಿ ಇಲ್ಲದೆ ಇದ್ದಾಗ ನಮ್ಮನ್ನ ಹಿಡ್ಕೊಂಡು ಕೂರ್ಸೋದು ಈ ಮ್ಯೂಸಿಕ್ ಹಾಗೂ ಎಡಿಟಿಂಗು, ಅದನ್ನ ಅವ್ರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇವಾಗ ಏನಾಗುತ್ತೆ ಅಂತ ಎಡ್ಜ್ ಆಫ್ ದ ಸೀಟ್ ಅಲ್ಲಿ ಕೂರ್ಸೋಗಿ ಮಾಡುತ್ತೆ. ಹಾಗೆ ಒಂದು ಫಾರೆಸ್ಟ್ ಫೈಟ್ ಸೀನ್ ಕೂಡ ಬರುತ್ತೆ, ಅದು ಸಖತ್ತಾಗಿ ಮೂಡ್ ಬಂದಿದೆ. ಫಸ್ಟ್ ಹಾಫ್ ಡೀಸೆಂಟ್ ಆಗಿತ್ತು, ಸೆಕೆಂಡ್ ಹಾಫ್ ಚೆನ್ನಾಗಿರ್ಲಿಲ್ಲ. ನೆಗೆಟಿವ್ಸ್ ಕಡೆ ಬರೋದಾದ್ರೆ ಲೆಂತ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಸ್ತಾ ಇದೆ. ಸ್ವಲ್ಪ ಅಲ್ಲಿ ಇಲ್ಲಿ ಸೀನ್ಸ್ ನ ಕಟ್ ಡೌನ್ ಮಾಡ್ಬೇಕಿತ್ತು. ಕಾಸ್ಟ್ಯೂಮ್ಸ್ ನನಗೆ ಯಾಕೋ ಮೋಹನ್ ಲಾಲ್ ಅವರಿಗೆ ಸೂಟ್ ಆಗ್ತಾ ಇರ್ಲಿಲ್ಲ ಅಂತ ಅನಿಸ್ತಾ ಇತ್ತು. ಬರೀ ನನ್ ಥಾಟೋ ಗೊತ್ತಿಲ್ಲ, ಮೋಹನ್ ಲಾಲ್ ಅವರಿಗಿಂತ ಮಂಜು ವಾರಿಯರ್ ಅವರ ಕೆಲವು ಸೀನ್ಸ್ ಜಾಸ್ತಿ ಇಂಪ್ಯಾಕ್ಟ್ ಆಗಿತ್ತು ಅಂತ ಅನಿಸ್ತದೆ. ಬರೀ ಸ್ಲೋಮೋ ಬಿಲ್ಡಪ್ ಸೀನ್ಸ್ ತುಂಬಿಕೊಂಡಿದ್ದಾವೆ. ಫಸ್ಟ್ ಪಾರ್ಟ್ ಅಲ್ಲಿ ಕೂಡ ಇತ್ತು ಈ ಬಿಲ್ಡಪ್ ಸೀನ್ಸ್ ಗಳು, ಬಟ್ ಮೀನಿಂಗ್ಫುಲ್ ಆಗಿತ್ತು. ಎಲ್ಲಿ ಬೇಕು ಅಲ್ಲಿ ಮಾತ್ರ ಇತ್ತು. ಆದ್ರೆ ಇಲ್ಲಿ ಎಲ್ಲಾ ಕಡೆ ಇದೆ. ಫಸ್ಟ್ ಪಾರ್ಟ್ ಅಲ್ಲಿ ಇದ್ದಂತ ಥ್ರಿಲ್ಲಿಂಗ್ ಮಿಸ್ಟ್ರಿ ಎಲಿಮೆಂಟ್ ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಪಕ್ಕಾ ಪ್ಯಾನ್ ಇಂಡಿಯಾ ಕಮರ್ಷಿಯಲ್ ಮೂವಿ ತರ ಕಾಣ್ತಾ ಇದೆ. ನನಗೆ ಯಾಕೋ ಈ ಮಲಯಾಳಂ ಇಂಡಸ್ಟ್ರಿ ತುಂಬಾನೇ ಓವರ್ ರೇಟೆಡ್ ಅಂತ ಅನಿಸುತ್ತೆ ಕೆಲವೊಮ್ಮೆ. ಯಾಕಂದ್ರೆ ಅಬ್ರಹಾಂ ಖುರೇಶಿ ಕ್ಯಾರೆಕ್ಟರ್ಗೆ ಅಷ್ಟು ಬಿಲ್ಡಪ್ ಕೊಟ್ಟು ನೀವು ಫಸ್ಟ್ ಪಾರ್ಟ್ ಅಲ್ಲಿ ಅವನನ್ನ ಒಂದು ಇನ್ವಿನ್ಸಿಬಲ್ ಫೋರ್ಸ್, ಇಲ್ಯುಮಿನಾಟಿ ತರ ತೋರಿಸ್ಬಿಟ್ಟು ಅದಕ್ಕೆ ನೀವು ಜಸ್ಟಿಸ್ ಮಾಡಿಲ್ಲ ಅಂದ್ರೆ ಬೇಜಾರಾಗೋದು ಸಹಜ ಅಲ್ವಾ. ಎನಿವೆ, ಒಳ್ಳೇದಾಗ್ಲಿ. ಏನ್ ಮಾಡೋದು, ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಚೆನ್ನಾಗಿಲ್ಲ. OTT ಬಂದಾಗ ನೋಡ್ಕೊಳ್ಳಿ. ಧನ್ಯವಾದಗಳು. ಸಂತೋಷ, ನಾನ್ ಯಾರು ಗೊತ್ತಾಯ್ತಾ?